ವಯಸ್ಸಲ್ಲೇ ಸ್ಕೂಲ್ ಹೋಯ್ತಾ ಇದ್ಲು. 3ನೇ ವಯಸ್ಸಲ್ಲಿ, ಕೇವಲ 3ನೇ ವಯಸ್ಸಲ್ಲಿ ಅವಳು LKG ಸೇರ್ಕೊಂಡ್ಲು ಗೊತ್ತಾ. 4ನೇ ವಯಸ್ಸಲ್ಲಿ UKG ಹೋಗ್ತಾ ಇದ್ಲು ಗೊತ್ತಾ. ಏನ್ ಹೋಗ್ತಾ ಇದ್ಲು ಹೇಳಿ? UKG ಓದಿದ್ಲು. ಬೇರ ಏನು ನಮ್ಮ ಮಗ ಪ್ರತಾಪ ಹೇಳ್ತೀನಿ ಕೇಳಮ್ಮ, ನಿಂಗೆ ಗೊತ್ತಿಲ್ಲ. 5ನೇ ವಯಸ್ಸಲ್ಲಿ ನನ್ನ ಮಗಳು 1ನೇ ಕ್ಲಾಸ್ ಓದ್ತಾ ಇದ್ಲ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ಲ? 1ನೇ ಕ್ಲಾಸ್. 1ನೇ ಕ್ಲಾಸ್ ಓದ್ತಾ ಇದ್ಲ. ನನ್ನ ಮಗಳು ಓದ್ತಾ ಇದ್ದ ರೀತಿ ನೋಡ್ಬಿಟ್ಟು ಆ ಸ್ಕೂಲಲ್ಲಿ ಇದ್ಲಲ್ಲ ಟೀಚರು, ಅವಳು ಏನ್ ಹೇಳಿದ್ಲು ಗೊತ್ತಾ? ಏನ್ ಹೇಳಿದ್ರು? ನಮ್ಮ ಸ್ಕೂಲಲ್ಲಿ ನಿಮ್ಮ ಮಗಳು ಫಸ್ಟ್ ಟೈಮ್ 13 ಮಾರ್ಕ್ಸ್ ತಗೊಂಡಿದ್ದಾಳೆ ಅಂತ ಹೇಳಿದ್ಲು. ಈಗ ವಿದ್ಯೆ ಬುದ್ಧಿ ಎಲ್ಲ ಕಳ್ಸಿದ ನನ್ನ ಮಗಳಿಗೆ ನಾನು ನಿಮ್ಮ ಮನೆಗೆ ಮದುವೆ ಮಾಡಿಕೊಟ್ಬಿಟ್ಟೆ. ಬೇಡ, ಮದುವೆ ಮಾಡಿಕೊಟ್ಬಿಟ್ಟೆ. 6ನೇ ವಯಸ್ಸಲ್ಲಿ ನನ್ನ ಮಗಳು 2ನೇ ಕ್ಲಾಸ್ ಓದ್ತಿದ್ಲು ಬೀಗ್ರ. ಈಗ ಕೇಳ್ಸ್ಕೊಂತ ಇದ್ದೀನ ನಾನೇನು ಹೇಳ್ತಾ ಇದ್ದೀನಿ ಅಂತ? ಗೂಬೆ ಥರ ಸುಮ್ಗೆ ನಿಂತ್ಕೊಳೋದಲ್ಲಮ್ಮ. ನಾನು ಹೇಳೋ ಒಂದೊಂದು ಮಾತನ್ನು ನೀನು ಕೇಳಿಸ್ಕೋಬೇಕು. ಈಗ ನಾನು ಹೇಳಿದ್ನಲ್ಲ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾಳೆ ಅದೇ ನನ್ನ ಮಗಳು? ಅದೇ 2ನೇ ಕ್ಲಾಸ್ ಓದುದು. 2ನೇ ಕ್ಲಾಸ್ ಕರೆಕ್ಟ್ ಹೇಳಿದ್ಯ. ಅವಳು ಹೆಂಗ್ ಓದಿದ್ಲು ಎಲ್ಲೋದಿದ್ಲು ಅಂತ ಗೊತ್ತ ನಿಂಗೆ? ಮಗ, ನಿನ್ನ ಲೈಫಲ್ಲಿ ಯಾರಾದ್ರೂ ಇಂಥ ಬುದ್ಧಿವಂತ ಹುಡುಗಿನ ನೋಡಿದಾನಲ್ಲೇ? ಖಂಡಿತ ಇಲ್ಲ ಬೀಗ್ರೆ, ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ನೀನ್ ನೋಡಿರಕ್ಕಿಲ್ಲ ಬಿಡಲಿ, ಕಾರ ಬಂದೆ ಕಾರ ಬಂದೆ. ಖಾರ ಬೂಂದಿ ಇಲ್ಲ, ಚಿಪ್ಸೇ ಇರೋದು. ಬೀಗ್ರೆ, ಇದುವರೆಗೂ ಚೆನ್ನಾಗಿ ಮಾತಾಡಿದ್ರಿ. ಈಗ ಯಾಕೆ ಖಾರ ಬೂಂದಿ ಅಂತಿದ್ದೀರಲ್ಲ, ಯಾಕೆ? ಐ ಆಮ್ ಸಾರಿ ಮಿಸ್ಟರ್ ಬೇಗೋ, ರಿಯಲಿ ಐ ಆಮ್ ಸಾರಿ. ನಾನು ಖಾರ ಬೂಂದಿ ಅಂತ ಅಂದಿದ್ದು ನಿಮ್ಗಲ್ಲ, ನೀವು ನಮ್ಮ ಮನೇಲಿ ಒಂದೈತೆ ಅದಕ್ಕೆ ಅಂದಿದ್ದು. ಮಿಸ್ಟರ್ ಬೇಗೋ, ನಾನು ಎಲ್ಲಿಗೆ ಬಿಟ್ಟೆ? ಅದೇ ನಿಮ್ಮ ಮಗಳು 3ನೇ ಕ್ಲಾಸ್ ಓದ್ತಿದ್ಲಲ್ಲ, ಆ ವಿಷಯಕ್ಕೆ ಬನ್ನಿ. ಕರೆಕ್ಟ್. ಎಲ್ಲಿಗೆ ಬಿಟ್ಟೆ ಅಂತ ಹೇಳಿದ್ರೆ 3ನೇ ಕ್ಲಾಸಿಗೆ ಬಿಟ್ಟೆ ಅಂತ ಹೇಳಿದ್ರೆ ಅಲ್ವಾ? ಹೌದು ಬೀಗ್ರೆ. ಕೇಳ, ನನ್ನ ಮಗಳು 9ನೇ ವಯಸ್ಸಲ್ಲೇ 4ನೇ ಕ್ಲಾಸ್ ಓದ್ತಾ ಇದ್ಲು ಗೊತ್ತಾ? ಎಷ್ಟನೇ ಕ್ಲಾಸ್ ಓದ್ತಾ ಇದ್ಲು ಮಿಸ್ಟರ್ ಬಿಗೋ? ಬೀಗ್ರೆ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ತುಂಬಾ ಹೊತ್ತು ನಿಲ್ಲಕ್ಕಾಗಲ್ಲ, ಸೊಂಟ ಬೇರೆ ನೋಯ್ತಾ ಇದೆ. ಓಕೆ ಇಟ್ಸ್ ಆಲ್ ರೈಟ್. ನಿಮಗೆ ಸೊಂಟ ನೋವ್ತಾ ಇದೆ ಅಲ್ವಾ? ಫೋನ್ ಕಟ್ ಮಾಡಿ ನಾನು ಹೇಳ್ತೀನಿ. ಫೋನ್ ಕಟ್ ಮಾಡಿ. ನಾನೇ ಕಟ್ ಮಾಡಿಬಿಡ್ತೀನಿ ಬಿಡಿ. ಪಾಪಿ ಮನುಷ್ಯ ಸೊಂಟ ಬಿದ್ದೋಗೋವರೆಗೂ ಮಾತಾಡೇ ಕೊಂದ್ಬಿಟ್ಟ. ಒಳ್ಳೇದಾಯ್ತು.
ಸೊಂಟ ನೋವು ಅಂತೇಳಿ ತಪ್ಪಿಸ್ಕೊಂಡ್ಬಿಟ್ಟೆ. ಅಬ್ಬಾ, 3ನೇ ವಯಸ್ಸಲ್ಲಿ LKG ಓದಿದ್ಲಂತೆ, 6ನೇ ವಯಸ್ಸಲ್ಲಿ 2ನೇ ಕ್ಲಾಸ್ ಓದಿದ್ಲಂತೆ. ಇವಳೊಬ್ಳೇ ನಾ ಪ್ರಪಂಚದಲ್ಲಿ ಓದಿರೋದು. ಮಗಳಿಗೆ ಮದುವೆ ಮಾಡಿಸಿ ದುಃಖ ಉಕ್ಕು ಬರ್ತಾ ಆಯ್ತಂತೆ. ಅಂಕಲ್ ಅಂಕಲ್, ಏನಮ್ಮ ಇನ್ನೂ ನಿದ್ದೆ ಮಾಡ್ಲಿಲ್ವಾ? ಈ ಮೊಬೈಲ್ ನ ಮಾವ ನಿಮ್ ಕೈಲಿ ಕೊಡಕ್ ಹೇಳಿದ್ರು. ಯಾಕೆ? ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಇನ್ನೂನಾ? ಹೌದು. ಅಲ್ಲಮ್ಮ, ಈ ಮೊಬೈಲು ತುಂಬಾ ನಾಜೂಕಾಗಿದೆ, ಇದು ತಡೆಯುತ್ತಾ? ಫುಲ್ ಚಾರ್ಜ್ ಮಾಡಿದೀನಿ, ಇನ್ 6 ಗಂಟೆಗಳ ಕಾಲ ಮಾತಾಡ್ಬೋದು. ಅಯ್ಯಪ್ಪ ದೇವರೇ, ಅಯ್ಯೋ ಪರಮಾತ್ಮ, ಇನ್ನೆಷ್ಟು ಕೊರಿತಾನೋ ಇವನು. ಅಲೋ ಬೀಗ್ರೆ, ಅವರಿಯೋ ಬೀಗ್ರೆ, ನಾನು ಮೊಬೈಲ್ ಕಳ್ಸಿದ್ದೆ, ಸಿಕ್ತಾ ನಿಮ್ಗೆ? ಸಿಕ್ತು ಬೀಗ್ರೆ. ನೋಡಿ ಬೀಗ್ರೆ, ಈಗ ನೀವು ಆರಾಮಾಗಿ ಹೋಗಿ ಸೋಫಾ ಮೇಲೆ ಕೂತ್ಕೊಳ್ಳಿ. ಹೇಳಿ ಹೇಳಿ ಬೀಗ್ರೆ. ಕಾಲ್ ನೋವಿಲ್ದೆ ಎಷ್ಟೊತ್ತಾರು ಆರಾಮಾಗಿ ಮೊಬೈಲಲ್ಲಿ ಮಾತಾಡ್ಬೋದು, ಓಕೆನಾ? ರೀ, ಯಾರದ್ರಿ ಫೋನು? ನಿನ್ ಸೊಸೆ ಅಪ್ಪ, ನಮ್ ಬೀಗ್ರು ಕಣೆ. ಯಾಕ್ರಿ ಮಧ್ಯರಾತ್ರಿ ಫೋನ್ ಮಾಡೋರಿಗೆ ತೊಂದರೆ ಕೊಡ್ತಾ ಇದೀರಲ್ಲ? ನಿಮ್ಗೆ ಯಾರ ಹತ್ರ ಮಾತಾಡದೆ ಹೋದ್ರೆ ನಿದ್ದೆ ಬರಲ್ವಾ? ನಿಮ್ಗೆ ಅದೇ ಅಭ್ಯಾಸ ಆಗೋಗಿದೆ. ಸುಮ್ನೆ ಮಲ್ಕೊಳ್ಳಿ. ಹಲೋ, ಹಲೋ ಹಲೋ ಬೀಗ್ರೆ, ಅಲ್ಲ ಬೀಗ್ ಟೈಮರೇನೋ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಂಗಿದಾರ. ಅಲ್ಲ ಬೀಗ್ರೆ, ಅವ್ರಿಗೇನ್ ಗೊತ್ತು? ಹೋಗ್ಲಿ ಬಿಡಿ, ಅವ್ರಿಗೇನ್ ಗೊತ್ತು ಪಾಪ, ಅಲ್ವಾ? ಬೀಗ್ರೆ ಬೀಗ್ರೆ, ನಿಮ್ಮ ಹತ್ರ ಸ್ವಲ್ಪ ನಾನೀಗ ನಿಮ್ಮ ಹತ್ರ ಸ್ವಲ್ಪ ನಾನು ಮುಟ್ಬೇಡ, ನೀನು ಮುಟ್ಬೇಡ, ನಾನೇನು ಟೈಟ್ ಆಗಿಲ್ಲ, ಕರೆಕ್ಟ್ ಆಗಿದ್ದೀನಿ, ಗೊತ್ತಾ ಬೀಗ್ರೆ? ನೋಡಿ, ಈಗ ನಿಮ್ಮ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ ನನ್ನ ಮನ್ಸಲ್ಲಿದ್ದ ನೋವೆಲ್ಲ ಹಂಗ ಮಾಯ ಆಗೋಯ್ತು ಬೀಗ್ರೆ. ಹೌದು ಬೀಗ್ರೆ, ನಿಮ್ ಜೊತೆ ಮಾತಾಡಿ ನನ್ನ ನಿದ್ದೆನೂ ಹಾರೋಯ್ತು. ಬೀಗ್ರೆ, ಮಿಸ್ಟರ್ ಬೀಗ್ರೆ, ನಿಮ್ದು ಎಲ್ಲಾನು ಹಂಗೆ ಹಾರೋಗ್ಬಿಡ್ತಾ? ಹೋಗ್ಲಿ ಬಿಡಿ. ಅದಕ್ಕೆ ಬೀಗ್ರೆ ಹೇಳೋದು, ಏನನ್ನ ಮಾತಾಡ್ಬೇಕು ಅಂತಂದಾಗ ಈ ಮನ್ಸಿದೆಯಲ್ಲ, ಮನ್ಸು ಅದನ್ನ ಬಿಚ್ಚಿ ಮಾತಾಡ್ಬೇಕು. ಬೀಗ್ರೆ, ನೋವಲ್ಲ ಹಾರೋಗಿದ್ದು, ನಿದ್ದೆ, ನನ್ನ ನಿದ್ದೆ. ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ ಬೀಗ್ರೆ. ನಾಳೆ ಬೆಳಿಗ್ಗೆ ಮಾತಾಡೋಣವಾ? ಬೀಗ್ರೆ, ನಿಮ್ಗೆ ಯಾವಾಗ್ಲೂ ತಮಾಷೆನ ಅಲ್ವಾ? ಬೀಗ್ರೆ ಬೀಗ್ರೆ, ನೀವು ನಿದ್ದೆ ಅಂದ್ರಲ್ಲ, ನೀವು ನಿದ್ದೆ ಅಂದಿದ ತಕ್ಷಣ ನನಗೊಂದು ಜ್ಞಾಪಕ ಬಂತು. ಒಂದ್ ನಿಮಿಷ ಇರಿ ಬೀಗ್ರೆ. ಬೀಗ್ರೆ, ನನ್ನ ಮಗಳ ಕಾಲೇಜಲ್ಲೇ ಓದ್ತಾ ಇರ್ಬೇಕಾದ್ರೆ ಹಗಲು ರಾತ್ರಿ ಎಲ್ಲ ನಿದ್ರೆ ಕೆಟ್ಟು ಓದ್ತಾ ಇದ್ಲು, ಗೊತ್ತಾ? ಮಿಸ್ಟರ್ ಬೀಗೋ, ನನ್ನ ಮಗಳು ಹುಟ್ಟಿದಾಗಿಂದ ತುಂಬಾ ಬುದ್ಧಿವಂತೆ, ಗೊತ್ತೇನೆಯೋ? ಕಾಲೇಜ್ ಪ್ರಿನ್ಸಿಪಲ್ ನನ್ನ ಕರ್ಸ್ಬಿಟ್ಟು ಏನ್ ಹೇಳಿದ್ರು ಗೊತ್ತಾ? ಮಿಸ್ಟರ್ ಬೇಗೋ, ನನ್ನ ಮಗಳ ಪ್ರತಿಭೆ ಹೆಂಗೆ ಐತೆ? ಸುಮ್ಮನೆ ಹೇಳಬಾರ್ದು, ದೊಡ್ಡ ಬುದ್ಧಿವಂತೇನೆ. ಯೋ,
ನನ್ನ ಮಗಳು ಬರೀ ಬುದ್ಧಿವಂತೆ ಮಾತ್ರ ಅಲ್ಲ, ಬರೀ ಬುದ್ಧಿವಂತೆ ಮಾತ್ರ ಅಲ್ಲ, ಅವಳು ಸಖತ್ ಬ್ರಿಲಿಯಂಟ್, ಗೊತ್ತೇನಮ್ಮ? ಹೌದಾ? ರೀ ರೀ ಬೀಗ್ರ, ನಾನು ನನ್ನ ಮಗಳಿಗೆ ಬರೀ ಅನ್ನ ಮಾತ್ರ ತಿನ್ಸಿ ಬೆಳೆಸಿಲ್ಲ, ಅನ್ನದ ಜೊತೆ ಪ್ರೀತಿನ ತಿನ್ಸಿ ಬೆಳೆಸಿದೀನಿ ಬೀಗ್ರ. ಪ್ರೀತಿನ ತಿನ್ನಿಸ್ಬಿಟ್ಟು ಬೆಳೆಸಿದೀನಿ ಬೀಗ್ರ. ನನ್ನ ಮಗಳಿಗೆ ಧೈರ್ಯ ತುಂಬಿ ಧೈರ್ಯವಾಗಿ ಬೆಳೆಸಿದೀನಿ ಬೀಗ. ಇನ್ನೊಂದು ವಿಷಯ ತಿಳ್ಕೊ, ಅಲ್ಲ ನನ್ನ ಫೀಲಿಂಗ್ ಅಲ್ಲಿ ಇಷ್ಟೊತ್ತು ನನ್ನ ಮಗಳ ಬಗ್ಗೆ ಮಾತಾಡ್ತಾ ಇರೋ ಅವಳ ಕ್ವಾಣನ್ ತರ ಮಾಡ್ಕೊಂಡಿದ್ದಾನಲ್ಲ. ಅಲ್ಲ ಕಡೆ ಮರ್ಯಾದೆಯಲ್ಲಿ ಎದ್ದು ಹೇಳ್ತೀಯಾ ಇಲ್ಲ ಅಲ್ಲಿಗೆ ಬಂದು ಜಾಡ್ಸಿ ಅದಿಲ್ಲ? ಬೀಗ್ರೆ, ನಾನು ಆಗ್ಲೇ ಹೇಳಲಿಲ್ವಾ ನಿದ್ದೆ ಬರ್ತಿದೆ ಅಂತ? ಅದಕ್ಕೆ ಕಣ್ಣು ಮುಚ್ಚಿದೆ. ನೀವು ನೋಡಿದ್ರೆ ಒದಿತೀನಿ ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನಾ ಬೀಗ್ರೆ? ಮಿಸ್ಟರ್ ಬೇಗೋ, ಐ ಆಮ್ ಸಾರಿ ಬೇಗೋ. ಅದು ನಿಮಗಲ್ಲಪ್ಪ ಹೇಳಿದ್ದು. ನಮ್ಮ ಮನೇಲಿ ಒಂದು ಎಮ್ಮೆ ಐತೆ, ತಿಂದು ತಿಂದು ದಪ್ಪಾಗಿ ಎದಳಕ್ಕಾಗದೆ ಬಿದ್ಕೊಂಡ್ಬಿಡೈತೆ. ಅದಕ್ಕೆ ಹೇಳಿದಪ್ಪ ನಮ್ಮ ಹೆಂಗಸರಿಗೆ, ನಿನಗಲ್ಲಪ್ಪ ಬೀಗು. ಆಯ್ತು ಮಿಸ್ಟರ್ ಬೀಗು, ಮುಂದೆ ಕತೆ ಕೇಳಿ. ಹಲೋ ಹಲೋ. ಓ, ರಾತ್ರಿ ಕೊಟ್ಟು ಹಾಲೇ ಇನ್ನೂ ಕುಡ್ದಿಲ್ಲ, ಆಗ್ಲೇ ಬೆಳಿಗ್ಗೆ ಹಾಲು ಬಂದ್ಬಿಡ್ತಾ? ಯಾಕೆ ಬೀಗ್ರೆ ನಿಲ್ಸ್ಬಿಟ್ರಲ್ಲ? ಏನಿಲ್ಲ ಬೀಗ್ರೆ, ಈಗ ನನಗೆ ಸ್ವಲ್ಪ ಲೈಟಾಗಿ ನಿದ್ದೆ ಬರಂಗೆ ಆಯ್ತೈತೆ. ಪರವಾಗಿಲ್ಲ, ನಾನು ಎದ್ದೇ ಇದ್ದೀನಿ, ನೀವು ಮಾತಾಡಿ. ಏನೋ ಬೀಗ್ರ, ನಾವು ಸ್ವಲ್ಪ ಹೊತ್ತು ನಿಮ್ಮ ಹತ್ರ ಹೃದಯ ಬಿಚ್ಚಿ ಮಾತಾಡಿದಕ್ಕೆ ನನ್ನ ಹೃದಯದಲ್ಲಿದ್ದ ನೋವೆಲ್ಲ ಸ್ವಲ್ಪ ಹಂಗೆ ಕಡಿಮೆ ಆಗ್ಬಿಡ್ತು ಬೀಗ್ರೆ. ಸ್ವಲ್ಪ ಹೊತ್ತು ಮಾತಾಡಿದ್ರ? ರಾತ್ರಿ ಫುಲ್ ಮಾತಾಡಿದ್ರಲ್ಲ ಬೀಗ್ರೆ? ಅಯ್ಯೋ, ರಾತ್ರಿ ಎಲ್ಲ ಮಾತಾಡಿದ್ವಾ? ನಿಜವಾಗ್ಲೂನಾ? ಅಲ್ಲ, ರಾತ್ರಿ ಎಲ್ಲ ನಾನು ನಿಮ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ನ, ಬೆಳಕಾಗೋಯ್ತಾ? ಹಂಗಾರೆ ಒಂದು ಕೆಲಸ ಮಾಡಿಯಪ್ಪ, ಹಂಗಾರೆ ನೀವು ಫೋನಿಗೆ ಬಿಡಿ, ನನಗೂ ನಿಜ ಬರ್ತೈತೆ. ಫೋನಿಗೆ ಬಿಡ್ಲಾ? ಅಬ್ಬಬ್ಬಾ, ಅಯ್ಯ ಅಲ್ಲ, ನಮ್ಮ ಬೀಗಂಗೆ ತಲೆಕೆಟ್ಟೈತಾ? ಹುಚ್ಚನನ್ ಮಗ ರಾತ್ರಿ ಎಲ್ಲ ಫೋನಲ್ಲಿ ಮಾತಾಡೋಣಂತೆ, ಬೆಳಕಾಯ್ತೈತೆ ಅಂತ ಹೇಳ್ತಾನಲ್ಲಪ್ಪ. ಒಂದು ಸ್ವಲ್ಪ ಮಿಕ್ಕೈತೆ, ಇದನ್ನು ಕುಡ್ಕೊಂಡು ಹೋಗ್ಬಿಟ್ಟು ನಾನು ಮಾಡ್ಕೊಂಡ್ಬಿಡ್ತೀನಪ್ಪ. ಅಬ್ಬಾ, ಕಿವಿ ನೋವು. ಏನ್ರಿ ಕಿವಿ ನೋವು. ಇಷ್ಟೋ ತನಕ ಬೀಗ್ರ ಹತ್ರ ಮಾತಾಡ್ತಿದ್ರ? ಅವ್ರು ನಮ್ ಬಗ್ಗೆ ಏನ್ ಅನ್ಕೋತಾರ ಹೇಳಿ? ಅಯ್ಯೋ, ನಾನೆಲ್ಲೇ ಮಾತಾಡ್ದೆ, ಅವರೇ ರಾತ್ರಿ ಎಲ್ಲ ಮಾತಾಡಿ ಜೀವ ಹಿಂಡ್ಬಿಟ್ರು ಕಣೆ. ಈಗಲೂ ನನ್ನ ಕಿವಿ ಒಳಗಡೆ ಯಾರೋ ಕೂತ್ಕೊಂಡು ಬೀಗ್ರೆ ಬೀಗ್ರೆ ಅಂತ ಕೂಗ್ತಾ ಇರೋ ಆಗಿದೆ. ನೋಡು, ನನ್ನ ಕಿವಿ ಏನಾಗಿದೆ? ಅಯ್ಯಯ್ಯೋ, ಏನಾಗಿದೆ? ಯಾರಾದ್ರೂ ಕೂತಿದ್ದಾರಾ? ಹಾಗೇನಿಲ್ಲ ರೀ, ಕಿವಿ ಸ್ವಲ್ಪ ಕೆಂಪಾಗಿದೆ ಅಷ್ಟೇ. ನಾನು ಹೇಳಿಲ್ವೇನೆ, ಆ ಮನುಷ್ಯ ಮಾತಾಡಿ 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 ನಾನು ಸುಸ್ತು ಮಾಡ್ಬಿಟ್ಟ ಕಣೆ. ರೀ ಇರಿ, ಆಯಿಂಟ್ಮೆಂಟ್ ತಗೊಂಡ್ಬರ್ತೀರಿ. ಅಬ್ಬಾ, ಅಯ್ಯಬ್ಬಾ,
ಅಬ್ಬಾ ಅಪ್ಪ ಫೋನ್ ಬಡ್ಕೊಂತಾನೆ ಇದೆ, ರಿಸೀವ್ ಮಾಡೋದ್ ತಾನೆ? ನೋಡಮ್ಮ, ನಾನು ಫೋನ್ ರಿಸೀವ್ ಮಾಡಲ್ಲ. ಯಾರನ್ನ ಕೇಳಿದ್ರೆ ನಾನು ಊರಲ್ಲಿ ಇಲ್ಲ ಅಂತ ಹೇಳ್ಬಿಡು. ಅಯ್ಯೋ ಅಪ್ಪ ಅಬ್ಬಾ. ಹಲೋ ತುಳಸಿ, ಬರ್ತಾ ಇದೆಯೇನೆ? ಇಲ್ವೇ, ನಮ್ಮ ಮನೆಯವರು ಮಾರ್ಕೆಟ್ ಹೋಗಿದ್ದಾರೆ. 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಅವ್ರು ಬಂದ ತಕ್ಷಣ ಹೊರಡ್ತೀವಿ. ನಾನು ಅಪ್ಪನ ಜೊತೆ ಹೊರಗಡೆ ಹೊರಟಿದ್ದೀನಿ. ನೀನ್ ಬೇಗ ಬಂದ್ರೆ ಮಾತ್ರ ಸಿಗ್ತೀನಿ. ಇಲ್ವೇ, ಇನ್ನೇನ್ ಬಂದ್ಬಿಡ್ತೀವಿ. ವೇಟ್ ಮಾಡು, ಒಂದು 10 ನಿಮಿಷ. ಸರಿ. ಏನಾಯ್ತು ತುಳಸಿ, ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಫ್ರೆಂಡ್ ಮನೆಗೆ ನೋಟ್ಸ್ ತರಕ್ ಹೋಗ್ಬೇಕಿತ್ತು. ನಿಮ್ಮ ಅಣ್ಣ ಮಾರ್ಕೆಟ್ ಹೋದವರು ಇನ್ನೂ ಬಂದಿಲ್ಲ. ಅರ್ಜೆಂಟ್ ಇದ್ರೆ ಆಟೋದಲ್ಲಿ ಹೋಗಿ. ವೇಟ್ ಮಾಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂದ್ರು. ಅದಕ್ಕೆ ವೇಟ್ ಮಾಡ್ತಿದ್ದೀನಿ. ಹಾಗಾದ್ರೆ ಒಂದು ಫೋನ್ ಮಾಡಿ ನೋಡಿ. ಫೋನ್ ಇಲ್ಲೇ ಮರ್ತು ಹೋಗಿದ್ದಾರೆ. ಯಾಕ್ರಿ ಇಷ್ಟು ಲೇಟಾಗಿ ಬಂದ್ರಿ? ನನ್ನ ಫ್ರೆಂಡ್ ಬೇರೆ ಹೊರಗಡೆ ಹೋಗ್ಬೇಕು ಅಂತಿದ್ದಾಳೆ. ಬೇಗ ಬನ್ನಿ, ರೆಡಿಯಾಗಿ. ನಾನು ಮರ್ತೆ ಹೋಗಿದ್ದೆ. 2 ನಿಮಿಷ ರೆಡಿಯಾಗಿ ಬರ್ತೀನಿ, ತಗೋ. ತುಳಸಿ ತುಳಸಿ ತುಳಸಿ, ಬಾ, ಲೇಟ್ ಆಗುತ್ತೆ, ಹೋಗೋಣ ಬಾ. ಅಮ್ಮ ಹೊರಟೋಗ್ತಾ ಇದಾರೆ, ಏನಾದ್ರೂ ಮಾಡಿ. ಮಾಡ್ತೀನಿ, ಸಮಾಧಾನವಾಗಿರು, ನಾನಿದ್ದೀನಲ್ವಾ, ಸುಮ್ನಿರು. ಕುತ್ಕೋ ತುಳಸಿ. ರಂಜಿತ್, 1 ನಿಮಿಷ. ಏನಮ್ಮ? ಅದು ಅಳಿಯಂದ್ರೇನೋ ಹೊರಗಡೆ ಹೋಗ್ಬೇಕಂತೆ ಕಣೋ. ಅದಕ್ಕೆ ನಿನ್ನ ಹತ್ರ ಬೈಕ್ ಕೇಳು ಅಂತ ಲಾವಣ್ಯನ ಹತ್ರ ಹೇಳಿದ್ದಾರೆ. ಅದು ಅಮ್ಮ, ನಾವು ಹೋಗಿ ಒಂದು ಅರ್ಧ ಗಂಟೆಲಿ ವಾಪಸ್ ಬರ್ತೀವಿ. ಹಾಗಲ್ಲ ಕಣೋ, ಅವರು ಅರ್ಜೆಂಟಾಗಿ ಎಲ್ಲೋ ಹೊರಗಡೆ ಹೋಗ್ಬೇಕಂತೆ. ಅದು ತುಳಸಿ ಅರ್ಜೆಂಟಾಗಿ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ಲಮ್ಮ. ನೋಟ್ಸ್ ಬೇರೆ ತಗೊಂಬರ್ಬೇಕಂತೆ. ನಾವು ಹೋಗಿ ಒಂದು 5 ನಿಮಿಷದಲ್ಲಿ ವಾಪಸ್ ಬರ್ತೀವಿ. ಅದು ಅಮ್ಮ, ಏನಮ್ಮ ಇದು? ಹೊರಗೆ ಹೋಗ್ತಿರೋರ್ನ ನಿಲ್ಸಿ ಏನ್ ಮಾತಾಡ್ತಾ ಇದೀರಾ? ಅಲ್ಲಮ್ಮ, ನಿಮ್ಮ ಅಣ್ಣ ಎಲ್ಲೋ ಹೊರಗಡೆ ಹೋಗ್ಬೇಕಂತೆ. ಅದಕ್ಕೆ ಗಾಡಿ ಕೇಳಿದ್ರಂತೆ. ಅದೇ ವಿಷಯ ಮಾತಾಡ್ತಾ ಇದ್ದೆ. ಅಲ್ಲ ಕಣೋ, ಅಳಿಯಂದ್ರು ಗಾಡಿ ಕೇಳಿದಾಗ ಇಲ್ಲ ಅಂತ ಹೇಳಿದ್ರೆ ಅವ್ರು ತಪ್ಪು ತಿಳ್ಕೊಳಲ್ವಾ? ನಮ್ಗೇನೇ ಅವಸರ ಇದ್ರೂ ಅಳಿಯಂದ್ರನ್ನ ಗಮನಿಸ್ಕೋಬೇಕು ತಾನೆ ನಾವೀಗ.